ಎಲ್ಲರಿಗೆ ನಮಸ್ಕಾರ. निम्गे सुस्ता करिया नहीं? बहुत ध्यान से सुन रहे हैं आप और बहुत समय से ठहरे हुए हैं, इसके लिए सबसे पहले मैं आपको बहुत बहुत धन्यवाद देना चाहती हूँ. ತಾವೆಲ್ಲರೂ ಕೂಡ ತಾಳ್ಮೆಯಿಂದ ಈ ಕಾರ್ಯಕ್ರಮಕ್ಕೆ ಕಾತಿರೋದಕ್ಕೆ ತಮ್ಮೆಲ್ಲರಿಗೂ ಕೂಡ ಮನಸ್ಪೂರ್ವಕವಾದಂತ ಧನ್ಯವಾದಗಳನ್ನ ಕೋರ್ತಾ ಇದ್ದೇನೆ. यहाँ आकर आज मुझे बहुत गर्व महसूस हो रहा है. ಇವತ್ತಿಲ್ಲಿ ನನಗೆ ಬಂದು ಅತ್ಯಂತ ಸಂತೋಷ ಆಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. मैं आप सबका बहुत बहुत स्वागत करती हूँ और एक बार फिर धन्यवाद देती हूँ कि आप सब बैठे रहे हैं और ध्यान से सुन रहे हैं. देखिए, ये जो धरती है आपकी, इस धरती पर पूरे देश के देशवासियों का गर्व है. ಈ ಒಂದು ಬೆಳಗಾವಿಯ ಪುಣ್ಯ ಭೂಮಿ ಏನಿದೆ, ಈ ಒಂದು ದೇಶದ ಬೆಳಗಾವಿಯ ಪುಣ್ಯ ಭೂಮಿ ಈ ಭಾರತ ದೇಶದ ಹೆಮ್ಮೆಯ ಭೂಮಿ ಆಗಿದೆ. कांग्रेस पार्टी और उसके सदस्यों के लिए ये एक पवित्र भूमि है. ಕಾಂಗ್ರೆಸ್ ಪಕ್ಷ ಮತ್ತೆ ಅದರ ಎಲ್ಲ ಸದಸ್ಯರಿಗೆ ಈ ಬೆಳಗಾವಿಯ ಭೂಮಿ ಪವಿತ್ರವಾದಂತಹ ಭೂಮಿ, ಪುಣ್ಯ ಭೂಮಿ ಆಗಿದೆ. यहाँ श्री लोकमान्य तिलक जी ने होम रूल लीग का आंदोलन शुरू किया. ಇಲ್ಲಿ ಲೋಕಮಾನ್ಯ ಬಾಲ್ ಗಂಗಾಧರನಾಥ್ ತಿಲಕ್ ಅವರು ಅವರ ಚಳುವಳಿಯನ್ನ ಬೆಳಗಾವಿಯ ಪುಣ್ಯ ಭೂಮಿಯಿಂದ ಪ್ರಾರಂಭ ಮಾಡಿದ್ರು. और यहीं पे 100 साल पहले महात्मा गांधी जी ने कांग्रेस अध्यक्ष का पद संभाला. ಅದೇ ರೀತಿಯಲ್ಲಿ ಇದೇ ಪುಣ್ಯ ಭೂಮಿಯಲ್ಲಿ ಒಂದು ಶತಮಾನದ ಹಿಂದೆ, 100 ವರ್ಷದ ಹಿಂದೆ ಮಹಾತ್ಮ ಗಾಂಧೀಜಿ ಅವರು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷತೆಯನ್ನು ಕೂಡ ಬೆಳಗಾವಿಯಲ್ಲಿ ವಹಿಸಿದ್ರು. आज हम सुवर्ण सौधा में गए थे और वहां एक चित्र बना है. ಇವತ್ತು ನಾವು ಸುವರ್ಣ ಸೌಧಾಗೆ ಹೋಗಿದ್ವಿ, ಅಲ್ಲಿ ನಾವೊಂದು ಚಿತ್ರನ ನಾವು ನೋಡಿದ್ವಿ. उस चित्र में मैंने देखा कि बसवन्ना जी बैठे हैं. ಆ ಚಿತ್ರದಲ್ಲಿ ನಾನು ನೋಡಿದೆ, ಆ ಚಿತ್ರದಲ್ಲಿ ಬಸವಣ್ಣವರು ಕೂತಿದ್ರು. और उनके सामने अक्कम्मा देवी जी खड़ी हैं. ಅವರ ಮುಂದೆ ಅಕ್ಕ ಮಹಾದೇವಿಯವರು ನಿಂತಿದ್ರು. और वो चित्र आपकी यहाँ की लोकतांत्रिक परंपरा को दर्शाता है. ಆ ಒಂದು ಚಿತ್ರ ಏನಿದೆ, ಆ ಒಂದು ಚಿತ್ರ ಕರ್ನಾಟಕ ರಾಜ್ಯದ ಪ್ರಜಾಪ್ರಭುತ್ವದ ಬಗ್ಗೆ ಎತ್ತಿ ತೋರುತ್ತೆ. जहाँ लोकतंत्र, लोगों की भागीदारी, समानता, ये असूल बहुत पुराने असूल हैं. ಆ ಚಿತ್ರದಲ್ಲಿ ನಾವು ನೋಡಬಹುದು ಪ್ರಜಾಪ್ರಭುತ್ವದ ಮೂಲಗಳು, ಸಮಾನತೆಗಳು, ಹಂಚಿಕೆಗಳ ಒಂದು ಸಮಾನತೆ ಎಲ್ಲ ಕೂಡ ಆ ಚಿತ್ರದಲ್ಲಿ ನಾವು ಎದ್ದು ನೋಡಬಹುದು. यही वो असूल है जिस पर हमारा स्वतंत्रता संग्राम चला. ಇದೇ ಒಂದು ಅಡಿಪಾಯ ಮೂಲೆ ಆಗಿದೆ ಯಾವ ಒಂದು ಸ್ವತಂತ್ರದ ಹೋರಾಟದ ಮೇಲೆ ಇದು ನಾವು ಮಾಡಿರ್ತಕ್ಕಂಥದ್ದು. यही वो असूल हैं जिन पर महात्मा गांधी ने सत्याग्रह किया. ಈ ಒಂದು ತತ್ವ ಸಿದ್ಧಾಂತಗಳ ಆಧಾರದ ಮೇಲೆ ಮಹಾತ್ಮ ಗಾಂಧೀಜಿ ಅವರು ಸತ್ಯಾಗ್ರಹದ ಹೋರಾಟನ ಈ ದೇಶಕ್ಕೆ ಮಾಡಿರ್ತಕ್ಕಂಥದ್ದು. आप सोचिए कि उस समय जब जब बड़े साम्राज्यों को गिराना पड़ता था, तो जहां जहां जिस देश में आप देखें वहां हिंसा होती थी. ತಾವು ನೋಡಿ, ಹಿಂದಿನ ಕಾಲದಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಸಾಮ್ರಾಜ್ಯನ ಕದಡಬೇಕಂದ್ರೆ, ಬೀಳಿಸಬೇಕಂದ್ರೆ ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಂಸಾಚಾರ ಆಗ್ತಾ ಇತ್ತು, ರಕ್ತ ಹರಿತಾ ಇತ್ತು, खून की नदियां बहती थी, ರಕ್ತದ ನದಿಗಳು, ಸಮುದ್ರಗಳು ಹರಿತಾ ಇದ್ವು. और हमारा ये स्वतंत्रता संग्राम, ಆದ್ರೆ ನಮ್ಮ ಒಂದು ಸ್ವತಂತ್ರದ ಹೋರಾಟ इस पूरी दुनिया में अनोखा संग्राम, ಈ ಪೂರ್ತಿ ವಿಶ್ವದಲ್ಲೇ ಒಂದು ಅದ್ಭುತವಾದಂತ ವಿಶೇಷವಾದಂತ ಹೋರಾಟ ಆಗಿತ್ತು. जो सत्य और अहिंसा के आधार पर लड़ा गया. ಈ ಒಂದು ಸ್ವತಂತ್ರದ ಹೋರಾಟ ಸತ್ಯ ಮತ್ತೆ ಅಹಿಂಸೆಯ ಆಧಾರದ ಮೇಲೆ ಹೋರಾಟ ನಡೆಯಿತು. जिसमें महात्मा गांधी, ಯಾವುದರಲ್ಲಿ जवाहरलाल नेहरू जी, सरदार पटेल जी, अंबेडकर जी, जिसमें तमाम जो स्वतंत्रता सेनानी थे, उन्होंने कहा कि तुम हिंसा करो, हम नहीं करेंगे, तुम मारो, हम हाथ नहीं उठाएंगे, हम लड़ेंगे सत्य के आधार पर, अहिंसा के आधार पर, और हम इसी आधार पर तुम्हें शिकस्त देंगे. ಇವತ್ತು
ಮಹಾತ್ಮ ಗಾಂಧೀಜಿಯವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಜವಾಹರ್ಲಾಲ್ ನೆಹರು ಅವರು, ಹಲವಾರು ಗಣ್ಯರು ಮಹನೀಯರು ಈ ಒಂದು ಸ್ವತಂತ್ರ ಹೋರಾಟದಲ್ಲಿ ಒಂದು ಸಂದೇಶ ಹೇಳಿದ್ರು. ನೀವು ನಮ್ಮ ವಿರುದ್ಧ ಹಿಂಸಾಚಾರ ಮಾಡಿ ನಾವು ಕೈ ಎತ್ತಲ್ಲ, ನೀವು ನಮ್ಮನ್ನ ಹೊಡೀರಿ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡಲ್ಲ, ನೀವು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಾವು ಅದಕ್ಕೆ ಉತ್ತರಿಸಲ್ಲ, ನಾವು ಒಂದೇ ಮಾಡ್ತೀವಿ, ಅಹಿಂಸೆಯ ಮಾರ್ಗದಲ್ಲಿ ನಾವು ಈ ಭಾರತ ದೇಶಕ್ಕೆ ಸ್ವತಂತ್ರ ಅಂತ ತಂದ್ಕೊಡ್ತೀವಿ ಅಂತ ಹೇಳಿದ್ರು. दुनिया में ये एक अनोखा स्वतंत्रता संग्राम था जिसमें अहिंसा के आधार पर नैतिक बल से एक साम्राज्य को गिराया गया. ಇದು ವಿಶ್ವದಲ್ಲಿ ಒಂದು ವಿಶೇಷವಾದಂತ ಸ್ವತಂತ್ರ ಹೋರಾಟ, ಯಾವುದರಲ್ಲಿ ಅಹಿಂಸೆಯ ಶಕ್ತಿಯಿಂದ ಒಂದು ಸಾಮ್ರಾಜ್ಯನ ಒಡೆದು ಅದನ್ನ ಶರಣಾಗತರ ಮಾಡತಕ್ಕಂಥದ್ದು. और इसी संग्राम से जब हमारा देश स्वतंत्र हुआ, तब इसी संग्राम से जो मूल थे, जो आधार थे, जो उभरे, उन्हीं पर आधारित बाबा साहेब जी की अगुवाई में, पंडित जवाहरलाल नेहरू जी और बाकी सब नेताओं की अगुवाई में ये हमारा संविधान बना. ಸ್ವತಂತ್ರ ಹೋರಾಟ ಆದ ನಂತರ, ಅಹಿಂಸೆಯಿಂದ ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಯಾವ ಆಶೋತ್ತರಗಳ ಮೇಲೆ ನಮಗೆ ಸ್ವತಂತ್ರ ಬಂದು, ಯಾವ ಅಹಿಂಸೆಯ ಆಧಾರದ ಮೇಲೆ ನಮಗೆ ಸ್ವತಂತ್ರ ಬಂತೋ, ಆ ಒಂದು ಅಹಿಂಸೆಯ ಆಧಾರದಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜವಾಹರ್ಲಾಲ್ ನೆಹರೂಜಿ ಅವರು ಎಲ್ಲರೂ ಸೇರ್ಕೊಂಡು ದೇಶಕ್ಕೆ ಈ ಪವಿತ್ರವಾದಂತ ಸಂವಿಧಾನನ ಅದೇ ಆಧಾರದ ಮೇಲೆ ಕೊಟ್ಟಿದ್ದಾರೆ. ये संविधान क्या है, इसका आपके जीवन में क्या आधार है, ಈ ಸಂವಿಧಾನ क्या ಅಂದ್ರೆ ಏನು? मतलब है इसका आपके लिए? ಈ ಸಂವಿಧಾನ ಅಂದ್ರೆ ಏನು? ಈ ಸಂವಿಧಾನ ತಮ್ಮ ಜೀವನದಲ್ಲಿ ಯಾವ ಪಾತ್ರನ ಮಾಡ್ತಾರೆ ಅಂತೇಳಿ ತಾವು ಯೋಚನೆ ಮಾಡಬೇಕಾಗಿದೆ. ये संविधान एक पुस्तक नहीं है, एक किताब नहीं है. ಈ ಸಂವಿಧಾನ ಕೇವಲ ಒಂದು ಪುಸ್ತಕ ಮಾತ್ರವಲ್ಲ. आप इस देश के देशवासी हो, यहाँ बैठी मेरी बहनें, यहाँ बैठे मेरे भाई, ये संविधान आपका रक्षा कवच है. ಈ ದೇಶದಲ್ಲಿರ್ತಕ್ಕಂಥ, ಈ ಕಾರ್ಯಕ್ರಮದಲ್ಲಿರ್ತಕ್ಕಂಥ ನಮ್ಮ ಅಣ್ಣಂದ್ರೆ, ಅಕ್ಕ ತಂಗಿಯಂದ್ರೆ, ಈ ಸಂವಿಧಾನ ಏನಾಗಿದೆ ಅಂತಂದ್ರೆ, ಈ ಸಂವಿಧಾನ ತಮ್ಮೆಲ್ಲರನ್ನು ಕಾಪಾಡಂತ ಒಂದು ರಕ್ಷಾ ಕವಚವಾಗಿ ನಿಂತಿದೆ. इसको बनाने वाले बाबा साहेब अंबेडकर जी दलितों, आदिवासियों, पिछड़ों और गरीबों के मसीहा हैं. ಈ ಒಂದು ಸಂವಿಧಾನನ ಸೃಷ್ಟಿ ಮಾಡತಕ್ಕಂಥ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿರ್ತಕ್ಕಂಥ ತುಳಿತಕ್ಕೆ ಒಳಗಾದಂತವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಬುಡಕಟ್ಟ ಜನರ ಮಸೀಹ ಆಗಿ ನಿಂತಿದ್ದಾರೆ, ಭಗವಂತನಾಗಿ ದೇವರಾಗಿದ್ದಾರೆ. सामाजिक न्याय और अधिकार का प्रतीक हैं. ಸಾಮಾಜಿಕ ನ್ಯಾಯ ಮತ್ತೆ ಅಧಿಕಾರದ ಹಂಚಿಕೆಯ ಪ್ರತೀಕವಾಗಿ ನಿಂತಿದ್ದಾರೆ. इसमें उन्होंने आपके लोकतंत्र की सुरक्षा डाली है. ಈ ಒಂದು ಸಂವಿಧಾನದಲ್ಲಿ ನಮ್ಮ ಒಂದು ಪ್ರಜಾಪ್ರಭುತ್ವದ ಸುರಕ್ಷತೆಯನ್ನ ಅಡಗಿಸಿಟ್ಟಿದ್ದಾರೆ. आपको अधिकार दिए हैं, ಅವರು ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ. वोट डालने का अधिकार, जिससे आप अपनी सरकार को चुन सकते हैं. ಮತ ಹಾಕಂತ ಅಧಿಕಾರ, ಮತದ ಮೂಲಕ ನಿಮ್ಮ ಸರ್ಕಾರನ ಆಯ್ಕೆ ಮಾಡ್ಕೊಳ್ಳಂತ ಅವಕಾಶ ಮಾಡಿಕೊಟ್ಟಿದ್ದಾರೆ. न्याय मांगने का अधिकार, कि जब कोई आपके साथ गलत करता है तो आप सरकार से न्याय मांग सकते हैं. ನ್ಯಾಯ ಕೇಳಂತ ಅಧಿಕಾರ, ಯಾವಾಗ ನಿಮ್ ವಿರುದ್ಧವಾಗಿ ಅನ್ಯಾಯ ಆಗುತ್ತೆ ಆವಾಗ ನಿಮಗೆ ಪ್ರಜಾಪ್ರಭುತ್ವದಲ್ಲಿ ಶಕ್ತಿ ಇದೆ, ಸರ್ಕಾರನ ಪ್ರಶ್ನೆ ಮಾಡಿ ನ್ಯಾಯ ಕೇಳಕ್ಕೋಸ್ಕರ. समानता का अधिकार, कि सरकार आपको एक नजरिए से देखती है, कोई बड़ा नहीं, कोई छोटा नहीं, कोई अलग नहीं, सबको वही वोट का अधिकार दिया गया है, जिससे आप अपने देश के लिए सरकार, अपने देश का नेतृत्व चुन सकते हैं. ಸಮಾನತೆಯ ಅವಕಾಶ ಇದೆ. ಈ ಒಂದು ಸಂವಿಧಾನದ ಮೂಲಕವಾಗಿ ನಾವು ದೇಶದಲ್ಲಿ ಸಮಾನತೆಯನ್ನ ಕೇಳಬಹುದು. ಯಾರೊಬ್ರು ದೊಡ್ಡವರು, ಚಿಕ್ಕವರು, ಸಾಹುಕಾರರು, ಬಡವರು, ಹಿಂದುಳಿದವರು, ಮುಂದುವರೆದವರು ಅಂದೆ ನಾವೆಲ್ಲರೂ ಕೂಡ ಸಮಾನವಾಗಿರಬೇಕು. ಸಮಾನ ಸಮಾಜದ ಸೃಷ್ಟಿಗೆ ನೀವು ಸರ್ಕಾರನ ಪ್ರಶ್ನೆ ಮಾಡಬಹುದು. और मैं कह सकती हूँ भाई और बहनों कि बहुत सरकारें आई हैं, बहुत सरकारें गई हैं. ಮತ್ತೆ ನಾನು ಹೇಳ್ತೀನಿ ಅಣ್ಣ ತಮ್ಮಂದ್ರೆ, ಸಾಕಷ್ಟು ಸರ್ಕಾರಗಳನ್ನ
ನಾವು ಬಂದಿರತಕ್ಕಂತದ್ದನ್ನ ನೋಡಿದೀವಿ, ಹೋಗಿರ್ತಕ್ಕಂಥದ್ದನ್ನ ನೋಡಿದೀವಿ. और ये सिर्फ कांग्रेस की सरकारें नहीं रही, ಇವು ಬರೀ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳು ಮಾತ್ರ ಅಲ್ಲ, अनेक पार्टियों की सरकारें आई, ಹಲವಾರು ಪಕ್ಷಗಳ ಸರ್ಕಾರಗಳನ್ನ ನಾವು ನೋಡಿದೀವಿ. लेकिन आज तक ಆದ್ರೆ ಇವತ್ತವರೆಗೂ कोई ऐसी सरकार नहीं आई जिसका गृह मंत्री संसद में खड़े होकर बाबा साहेब अंबेडकर का अपमान कर सके. ಆದ್ರೆ ಇವತ್ತವರೆಗೂ ಯಾವೊಂದು ಸರ್ಕಾರ ನಾವು ನೋಡಿಲ್ಲ. ಆ ಸರ್ಕಾರದಲ್ಲಿರ್ತಕ್ಕಂಥ ಗೃಹ ಸಚಿವರು ಅಮಿತ್ ಶಾ ಅವರು ಸಂಸತ್ತಲ್ಲಿ ನಿಂತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಂದನೆ ಅವಮಾನ ಮಾಡಿರ್ತಕ್ಕಂಥದ್ದನ್ನ ನಾವು ಯಾರು ಕೂಡ ಇವತ್ತವರೆಗೂ ನೋಡಿಲ್ಲ. आज तक कोई ऐसी सरकार नहीं रही जिनके मंत्री चुनाव में घूम घूम कर कह पाए कि हम इस संविधान को बदल डालेंगे. ಇವತ್ತವರೆಗೂ ದೇಶಾದ್ಯಂತ ನಾವು ಯಾವೊಂದು ಸರ್ಕಾರ ನೋಡಿಲ್ಲ, ಯಾವ ಸರ್ಕಾರದ ಮಂತ್ರಿಗಳು ದೇಶಾದ್ಯಂತ ಹೋರಾಡಿ ಭಾಷಣಗಳು ಮಾಡಿ ನಾವು ಸಂವಿಧಾನನ ಬದಲಾಯಿಸ್ತೀವಿ ಅಂತ ಹೇಳಂತ सोच सकता था कि इस स्वतंत्र भारत में दशकों गुजर गए, हमें स्वतंत्रता प्राप्त हुई और इस स्वतंत्र भारत की धरती पर खड़े होकर कोई कह सकता है कि हमें 1947 में स्वतंत्रता नहीं मिली. ಇವರು ಯಾರಾದ್ರೂ ಆಲೋಚನೆ ಮಾಡಬಹುದಾ ಈ ದೇಶದಲ್ಲಿ ಒಂದ್ ಮಾತು ಹೇಳಕ್ ಸಾಧ್ಯನಾ? 1947ನೇ ಇಸ್ವಿಯಲ್ಲಿ ನಮ್ಮೆಲ್ಲರ ಹೋರಾಟ, ಶ್ರಮ, ಬಲಿದಾನದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅನ್ನಂತ ಮಾತನ್ನ ಯಾರಾದ್ರೂ ಹೇಳಕ್ ಸಾಧ್ಯನಾ? किसी ने नहीं सोचा था कि इस तरह का अपमान सरकार की तरफ से आएगा. ನಾವು ಯಾರು ಕೂಡ ಯೋಚನೆ ಮಾಡಿರಲಿಲ್ಲ ಈ ರೀತಿಯಾದಂತ ಅವಮಾನಗಳು ಸರ್ಕಾರದ ಕಡೆಯಿಂದ ಬರುತ್ತೆ ಅಂತ ಹೇಳಿ. कि मंत्री संविधान को कमजोर करने की बात करेंगे. ಈ ಸರ್ಕಾರದ ಮಂತ್ರಿಗಳು ಸಂವಿಧಾನನ ಕ್ಷೀಣಿಸಂತ ಒಂದು ಪ್ರಯತ್ನನ ಮಾಡ್ತಾ ಇದ್ದಾರೆ. कि बाबा साहेब अंबेडकर जी जैसे गरीबों के मसीहा का संसद में अपमान होगा. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರೊಬ್ರು ಬಡವರ ದೇವರ ಸಮಾನರಾದಂತ ಪುರುಷರನ್ನ, ದೈವ ಪುರುಷರನ್ನ ಸಂಸತ್ತಿನಲ್ಲಿ ಅವಮಾನ ಆಗಂತದ್ದನ್ನ ನಾವು ನಿರೀಕ್ಷೆ ಮಾಡಿರಲಿಲ್ಲ. उनका अपमान करके देश के गृह मंत्री ने लोकतंत्र का अपमान किया है. बाबा साहेब उन शहीदों का अपमान किया है जिन्होंने हमारे स्वतंत्रता संग्राम में अपनी जान दी इस देश के लिए. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವಮಾನ ಮಾಡಿದಂತ ಅಮಿತ್ ಶಾ ಅವರು ಬರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಬ್ಬರನ್ನೇ ಅಲ್ಲ, ಆದ್ರೆ ಈ ದೇಶಕ್ಕೋಸ್ಕರ ಶರಣಾದಂತ, ರಕ್ತ ತ್ಯಾಗ ಬಲಿದಾನ ಮಾಡಿದಂತ ಹೋರಾಟಗಾರನ, ಸ್ವತಂತ್ರ ಹೋರಾಟಗಾರನ ಅವಮಾನ ಮಾಡಿದ್ದಾರೆ. उन स्वतंत्रता सेनानियों का अपमान किया है जिन्होंने सब कुछ छोड़कर स्वतंत्रता संग्राम में लड़ाई लड़ी, अपना खून बहाया, अपना पसीना बहाया, इस देश के लिए अपना सब कुछ न्योछावर कर दिया. ಆ ರೀತಿಯಾದಂತ ಸ್ವತಂತ್ರ ಹೋರಾಟಗಾರರು ಯಾರು ಎಲ್ಲವನ್ನೂ ಕೂಡ ತ್ಯಾಗ ಮಾಡಿ ಬಿಟ್ಟು ತಮ್ಮ ಬೆವರು, ರಕ್ತ, ಬಲಿದಾನನ ಕೊಟ್ಟು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಆ ಮಹನೀಯರಿಗೆ ಇವರು ನಿಂತಿವತ್ತು ಸದನದಲ್ಲಿ ಅವಮಾನ ಮಾಡಿದ್ದಾರೆ. तो ये कैसे हो रहा है भाई और बहनों, ये क्यों हो रहा है? ಬಂಧುಗಳೇ, ಯೋಚನೆ ಮಾಡಿ, ಇದು ಯಾಕೆ ಆಗ್ತಾ ಇದೆ, ಇದು ಯಾವ ಕಾರಣಕ್ಕೆ ಇದು ನಡೀತಾ ಇದೆ ಅಂತ ಯೋಚನೆ ಮಾಡಿ. ये इसलिए हो रहा है कि जब तमाम देशवासी, इस देश के किसान, इस देश के मजदूर, इस देश के स्वतंत्रता सेनानी स्वतंत्रता संग्राम में शामिल थे, तो उसी समय एक और विचारधारा इस देश की धरती पर उभर रही थी. ಬಂಧುಗಳೇ, ಇದರಲ್ಲಿ ನಾವು ಗಮನಿಸಬೇಕಾದಂತದ್ದು ದೇಶದಲ್ಲಿರ್ತಕ್ಕಂಥ ಬಡ ವರ್ಗದವರು, ರೈತ ವರ್ಗದವರು, ಸ್ವತಂತ್ರ ಹೋರಾಟಗಾರರು ಎಲ್ಲರೂ ಕೂಡ ಈ ದೇಶಕ್ಕೆ ಹೋರಾಟ ತರಬೇಕು ಅಂತ ಆಂದೋಲನ ನಡೆಸ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಇದೇ ದೇಶದಲ್ಲಿ ಮತ್ತೊಂದು ವಿಚಾರಧಾರೆ ಹರಿತಾ ಇತ್ತು, ಮತ್ತೊಂದು ವಿಚಾರಧಾರೆ ಆಲೋಚನೆ ಆಗ್ತಾ ಇತ್ತು, ಚರ್ಚೆ ಆಗ್ತಾ ಇತ್ತು. वो एक ऐसी विचारधारा है जिसने उस समय भी संविधान का अपमान किया, उस समय उसके खिलाफ, संविधान के खिलाफ एक पूरा अभियान चलाया. ಅದು ಯಾವ ತರದ ವಿಚಾರಧಾರೆ ಅಂತಂದ್ರೆ, ಆ ವಿಚಾರಧಾರೆ ಸ್ವತಂತ್ರದ ಸಮಯದಲ್ಲಿ ಕೂಡ ಸಂವಿಧಾನನ ವಿರೋಧ ಮಾಡಿದಂಥದ್ದು, ಸಂವಿಧಾನದಲ್ಲಿರ್ತಕ್ಕಂಥ ಅಂಶಗಳನ್ನ ತಿರಸ್ಕಾರ ಮಾಡಿದಂತ ಒಂದು ವಿಚಾರಧಾರೆ ಅಂದಿನಿಂದ ಕೂಡ ನಡ್ಕೊಂಡು ಬಂದಿರತಕ್ಕಂಥದ್ದು. मेरी बहनों, हम आज दशकों बाद
महिलाओं के अधिकार की बात करते हैं। ये बात बाबा साहेब अंबेडकर ने उस समय की थी। ನಮ್ಮ ಅಕ್ಕ ತಂಗಂದ್ರೆ ತಾಯಂದ್ರೆ ನಾವಿವತ್ತು ಕೂಡ ಇವತ್ತು ಆಧುನಿಕ ಭಾರತದಲ್ಲಿ ಮಹಿಳೆಯರ ಸಮಾನತೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಆದ್ರೆ ಅಂದಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳಾ ಸಮಾನತೆ ಬಗ್ಗೆ ಆವತ್ತೇ ಪ್ರಸ್ತಾಪ ಮಾಡಿದ್ರು. और उस समय जब बाबा साहेब अंबेडकर ने ये बात की तब आरएसएस की विचारधारा के लोगों ने उनके पुतले जलाए, उनके खिलाफ अभियान चलाया. ಅಂದಿನ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮುಖಾಂತರವಾಗಿ ಮಹಿಳೆಯರ ಸಮಾನತೆ ಬಗ್ಗೆ ಮಾತಾಡಿದಾಗ ಆರ್ಎಸ್ಎಸ್ ಮತ್ತೆ ಆರ್ಎಸ್ಎಸ್ ನ ಅಂಗ ಸಂಸ್ಥೆಗಳು ಬಾಬಾ ಸಾಹೇಬ್ ಅವರ ಅಂಬೇಡ್ಕರ್ ಅವರ ಪುತ್ಥಳಿಗಳಿಗೆ ಬೆಂಕಿ ಹಚ್ಚಿ ಅದನ್ನ ಸುಟ್ಟು ಬೀದಿಗಳಲ್ಲಿ ಹಾಕಿದ್ರು. क्योंकि बीजेपी की पैदाइश ही यही विचारधारा है, यहीं से उभरी है बीजेपी. इसीलिए आज भाजपा के नेता, भाजपा की सरकारें हमारे संविधान बाबा साहेब अंबेडकर जी का अपमान खुलेआम कर रहे हैं. ಈ ರೀತಿಯಾದಂತ ಆಲೋಚನೆಗಳ ತತ್ವ ಸಿದ್ಧಾಂತಗಳಿಂದ ಹುಟ್ಟಿದಂತ ಬಿಜೆಪಿ ಪಕ್ಷ ಆದ್ರಿಂದಾನೇ ಈ ಒಂದು ಸಂವಿಧಾನನ ಸತತವಾಗಿ ವಿರೋಧ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥದ್ದು. ಆದ್ರಿಂದಾನೇ ಅವರು ಇವತ್ತು ಕೂಡ ಅವಮಾನ ಮಾಡ್ತಾ ಇರ್ತಕ್ಕಂಥದ್ದು. 2024 के चुनाव में पिछले साल जब ये जगह जगह जाकर कह रहे थे कि संविधान बदल डालेंगे तो जनता ने इनको सबक सिखाया. ಇವರು 2024ನೇ ಲೋಕಸಭೆ ಚುನಾವಣೆಯಲ್ಲಿ ಬೇರೆ ಬೇರೆ ಕಡೆಗಳ ಭಾಷಣ ಮಾಡಿ ನಾವು ಸಂವಿಧಾನನ ಬದಲಾಯಿಸ್ತೀವಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಭಾರತ ದೇಶದ ಪ್ರಜೆಗಳು ಮತ ಹಾಕಿ ಅವ್ರಿಗೊಂದು ತಕ್ಕ ಪಾಠನ ಕಲಿಸಿದ್ದಾರೆ. अच्छा किया भाई और बहनों, मोदी जी घबरा गए. ಒಳ್ಳೆ ಕೆಲಸ ಮಾಡಿದೀರಾ ಅಣ್ಣ ತಮ್ಮಂದ್ರೆ, ತಾವು ಹಾಕಿರಂತ ಮತದಿಂದ ಮೋದಿಜಿ ಅವರು ಗಾಬರಿ ಬಿದ್ದೋಗಿದ್ದಾರೆ. उसके बाद जब संसद में गए तो यूं करके संविधान को अपने माथे से लगाया. ತಾವು ಹಾಕದಂತ ಮತದ ನಂತರ ಅವರು ಸಂಸತ್ತಿನ ಪ್ರವೇಶ ಮಾಡಿದಾಗ ತಲೆ ಬಾಗಿ ಸಂವಿಧಾನನ ತಲೆ ಮೇಲಿಟ್ಟು ಒಳಗಂಟ್ರಿ ಆದ್ರು. ये काम उनसे आपने करवाया. ಈ ಕೆಲಸನ ಮೋದಿ ಅವರ ತಲೆ ಬಾಗ್ಸಂತ ಕೆಲಸನ ನೀವ್ ಮಾಡಿಸಿದೀರಾ. जबानी दावे बहुत लोग करते रहते हैं, जुनून के काम करके दिखाना होता है. ಇವತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ದೊಡ್ಡ ಹೋರಾಟ ಸಂಗ್ರಾಮನ ನಾವು ಸೇರಿ ಮಾಡಬೇಕಾಗುತ್ತೆ. लेकिन ये नहीं कर सकते, ಆದ್ರೆ ಇದು ಅವ್ರ ಕೈಯಲ್ಲಿ ಸಾಧ್ಯವಿಲ್ಲ. क्योंकि इनका जुनून ही कुछ और है. ये देश नहीं है, ये संविधान नहीं है, इस देश का लोकतंत्र नहीं है, इस देश की जनता नहीं है. ಯಾಕಂದ್ರೆ ಇವತ್ತು ಬಿಜೆಪಿ ಅವರ ಉದ್ದೇಶನೇ ಬೇರೆ ಇದೆ. ಅವ್ರಿಗೆ ಈ ದೇಶ ಬೇಕಾಗಿಲ್ಲ, ಈ ಸಂವಿಧಾನ ಬೇಕಾಗಿಲ್ಲ, ಈ ದೇಶದಲ್ಲಿರ್ತಕ್ಕಂಥ ಪ್ರಜೆಗಳು ಬೇಕಾಗಿಲ್ಲ, ಯಾರು ಕೂಡ ಬೇಕಾಗಿಲ್ಲ. आज इस देश का प्रधानमंत्री, इस देश का गृह मंत्री इस संविधान के विरोधी हैं. ಇವತ್ತು ಭಾರತ ದೇಶದ ಪ್ರಧಾನಮಂತ್ರಿ, ಭಾರತ ದೇಶದ ಗೃಹ ಸಚಿವರು ಸಂವಿಧಾನ ವಿರೋಧಿಗಳಾಗಿದ್ದಾರೆ. क्योंकि इनकी विचारधारा के जो मूल विचार हैं, देश के जो मूल विचार हैं, उस पर हमला करती है. ಯಾಕಂತಂದ್ರೆ ಇವರ ಮೂಲ ಉದ್ದೇಶ ಇರ್ತಕ್ಕಂಥದ್ದು ಈ ದೇಶದ ತತ್ವ ಸಿದ್ಧಾಂತ, ಈ ದೇಶದ ಅಡಿಪಾಯದ ಮೇಲೆ ಇವತ್ತವರು ಒಂದು ಹಲ್ಲೆ ಮಾಡಬೇಕು, ಆಕ್ರಮಣ ಮಾಡಬೇಕು ಅಂತ ಹೇಳಿ. इस देश की विविधता, इस देश के विभिन्न रीति रिवाज, खान पान और उपासना के तौर तरीके पर हमले करते हैं. ಈ ದೇಶದ ವಿಭಿನ್ನತೆ, ನಮ್ಮಲ್ಲಿರ್ತಕ್ಕಂಥ ವೈವಿಧ್ಯತೆ, ಇವೆಲ್ಲಗಳ ಮೇಲೆ ಹಲ್ಲೆ ಮಾಡಬೇಕು, ಇವೆಲ್ಲದರ ಮೇಲೆ ಆಕ್ರಮಣ ಮಾಡಿಸಬೇಕು, ಇವೆಲ್ಲವನ್ನು ಮುಗಿಸಬೇಕು ಅನ್ನಂತ ಉದ್ದೇಶ. ये संविधान के विरोधी इसलिए हैं क्योंकि इनका संगठन और इनके आदर्श पुरुष हमारे संविधान और तिरंगे का उपहास करते हैं. ಇವರು ಸಂವಿಧಾನದ ವಿರೋಧಿಗಳು ಯಾಕಾಗಿದ್ದಾರೆ ಅಂತಂದ್ರೆ ಇವರ ಸಂಸ್ಥೆನ ಪ್ರಾರಂಭ ಮಾಡಿದಂತ ಸ್ಥಾಪಕರು ಅವರು ಸಂವಿಧಾನದ ವಿರೋಧಿಗಳಾಗಿರೋ, ತ್ರಿವರ್ಣ ಧ್ವಜದ ವಿರೋಧಿಗಳಾಗಿದ್ರು. कभी इसे विदेशी कहते हैं, कभी इसे अशुभ बताते हैं, कभी इसे विदेशी कहते हैं, कभी इसे अशुभ बताते हैं. ಒಂದೊಂದು ಸರಿ ಇದು ಸರಿ ಇಲ್ಲ ಅಂತ ಹೇಳ್ತಾರೆ, ಮತ್ತೊಂದು ಸರಿ ಇದು ಅಶುಭವಾದಂತದ್ದು ಅಂತ ಹೇಳ್ತಾರೆ. और जब ये पहली बार सत्ता में आए तो क्या किया इन्होंने, इनके नेताओं ने? ಇವರು ಮೊದಲನೇ ಬಾರಿ ಅಧಿಕಾರಕ್ಕೆ ಬಂದಾಗ ಇವ್ರೇನನ್ ಮಾಡಿದ್ರು? संविधान समीक्षा आयोग बनाया. ಇವರು ಸಂವಿಧಾನದ ವಿಮರ್ಶೆಯ ಒಂದು ಸಮಿತಿನ ಪ್ರಾರಂಭ ಮಾಡಿದ್ರು. ये संविधान के विरोधी इसलिए हैं
क्योंकि ये आरक्षण को कमजोर करना चाहते हैं। ಇವರು ಸಂವಿಧಾನದ ವಿರೋಧಿಗಳು ಯಾಕಾಗಿದ್ದಾರೆ ಅಂತಂದ್ರೆ ಇವರಿವತ್ತು ಈ ದೇಶನ ಕ್ಷೀಣಿಸಂತ ಪ್ರಯತ್ನ ಮಾಡ್ತಾ ಇದ್ದಾರೆ। सामाजिक न्याय के खिलाफ बयान देते हैं, ಸಾಮಾಜಿಕ ನ್ಯಾಯದ ವಿರುದ್ಧವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ। न्यायपालिकाओं को कमजोर करते हैं। ಇವತ್ತು ನ್ಯಾಯಾಂಗಗಳನ್ನ ಇವತ್ತು ಅವರು ಕ್ಷೀಣಿಸಂತ ಪ್ರಯತ್ನ ಮಾಡ್ತಾ ಇದ್ದಾರೆ। ये संविधान के विरोधी इसलिए हैं क्योंकि आरटीआई जैसे कानून जो आपको मजबूत बनाते हैं, जो इस देश के देशवासियों को मजबूती देते हैं, पारदर्शिता दिखाते हैं सरकार की, उनको ये कमजोर करते हैं। ಇವತ್ತು ಇವ್ರ ಉದ್ದೇಶ ಇರ್ತಕ್ಕಂಥದ್ದು ತಮಗೆ ಶಕ್ತಿ ತುಂಬಂತ RTI ನ ಕಾನೂನುಗಳನ್ನ ಇವರು ತೆಗಿಬೇಕಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ। ಇವನ್ನ ತೆಗೆದು ನಿಮ್ಗಿರ್ತಕ್ಕಂಥ ಶಕ್ತಿನ ಕುಗ್ಗಿಸಬೇಕು ಅನ್ನೋ ಪ್ರಯತ್ನ ನಡೀತಾ ಇದೆ। इन्होंने सेबी के कानून को बदला ताकि भ्रष्टाचार आगे बढ़ सके। ಇವರು ಕೇಂದ್ರದಲ್ಲಿರ್ತಕ್ಕಂಥ ಸೆಬಿನ ಕಾನೂನುಗಳೇನಿತ್ತು ಆ ಕಾನೂನುಗಳನ್ನ ಬದಲಾವಣೆ ಮಾಡಿ ದೇಶದಲ್ಲಿ ವ್ಯವಸ್ಥಿತವಾದಂತ ಭ್ರಷ್ಟಾಚಾರಕ್ಕೆ ಪ್ರಾರಂಭ ಮಾಡಿದ್ದಾರೆ। लोकपाल बिल कमजोर किया। ಲೋಕಪಾಲಿನ ಕಾಯ್ದೆ ಏನಿತ್ತು ಆ ಕಾಯ್ದೆನೂ ಕೂಡ ಇವತ್ತು ಅವರು ಕುಗ್ಗಿಸಿದ್ದಾರೆ। चुनाव आयोग को देखिए, उसे शक्तिहीन बना दिया। ಚುನಾವಣೆ ಆಯೋಗನ ತಾವಿವತ್ತು ಗಮನಿಸಿ ಅದಕ್ಕೆ ಯಾವುದೇ ಒಂದು ಕೂಡ ಶಕ್ತಿ ಇಲ್ಲದ ರೀತಿಯಲ್ಲಿ ಅದನ್ನ ಇವತ್ತು ಬಗ್ಸಿ ಮೂಲೆಗಿಟ್ಟಿದ್ದಾರೆ। जहां भी इनकी सरकारें हैं, जब महिलाओं पर अपराध होता है तो ये अपराधियों को बचाते हैं। ಇವತ್ತು ತಾವೊಂದು ಗಮನಿಸಿ ಬಿಜೆಪಿಯ ಸರ್ಕಾರ ಎಲ್ಲೆಲ್ಲಿರುತ್ತೆ ಮಹಿಳೆಯರ ಮೇಲೆ ಹಲ್ಲೆ ಆದಂತ ಸಂದರ್ಭದಲ್ಲಿ ಯಾರು ಮಹಿಳೆಯರ ಮೇಲೆ ಹಲ್ಲೆ ಮಾಡ್ತಾರೆ ಅವ್ರಿಗೆ ಬಿಜೆಪಿ ಅವರು ರಕ್ಷಣೆ ಕೊಡ್ತಾರೆ। इन्होंने लेबर लॉज बदल के मजदूरों के हक छीने। ಇವತ್ತು ಇವರು ಕಾನೂನುಗಳನ್ನ ಬದಲಾವಣೆ ಮಾಡಿ ನೌಕರರು ಕಾರ್ಮಿಕರಿಗಿದ್ದಂತ ಶಕ್ತಿನ ಇವತ್ತು ಇವರು ಕಿತ್ಕೊಂಡಿದ್ದಾರೆ। ऐसे कानून लाने वाले थे जिससे किसानों की कमर टूट जाती। किसानों ने आंदोलन किया, 700 किसान शहीद हुए, लेकिन ये पीछे तब हटे जब चुनाव आया। ಇವರು ಯಾವ ರೀತಿಯಾದಂತ ಕಾನೂನುಗಳನ್ನ ತರಕ್ಕೆ ಪ್ರಯತ್ನ ಮಾಡ್ತಾವ್ರಂತಂದ್ರೆ ಆ ಕಾನೂನುಗಳ ಮುಖಾಂತರವಾಗಿ ರೈತರ ಬೆನ್ನನ್ನ ಮುರಿಯಂತ ಪ್ರಯತ್ನ ಮಾಡ್ತಾ ಇದ್ದಾರೆ। ಆ ಕಾನೂನಿನ ವಿರೋಧವಾಗಿ ಹೋರಾಟ ಮಾಡಿದಂತ ರೈತರು 700 ಜನ ತಮ್ಮ ಪ್ರಾಣಗಳನ್ನ ಕಳ್ಕೊಂಡಾಗ ಕೂಡ ಬಂದು ಆ ಕಾನೂನನ್ನ ಹಿಂಪಡಿದೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಮಾತ್ರ ಆ ಕಾನೂನನ್ನ ವಾಪಸ್ ತಗೊಳ್ಳಂತ ಕೆಲಸ ಮಾಡಿದ್ರು। इस सब से आपके जीवन के साथ क्या ताल्लुक है? आप सोचते होंगे कि ये राजनीतिक दल एक दूसरे पे आरोप लगाते रहते हैं कि कोई कहता है संविधान को कमजोर कर रहा है, तो हमें क्या मतलब है इस चीज से? ಇದರೆಲ್ಲದ್ರಿಂದಾನು ಕೂಡ ನೀವು ಯೋಚನೆ ಮಾಡಬಹುದು ನಮ್ಗೆ ಇದಕ್ಕೆ ಏನ್ ಸಂಬಂಧ ಬಂತು। ರಾಜಕೀಯ ಪಕ್ಷಗಳು ಅವ್ರ ಮಧ್ಯ ಹೋರಾಟ ಮಾಡ್ಕೊಂತಾರೆ, ಚರ್ಚೆಗಳು ಮಾಡ್ಕೋತಾರೆ, ಬೇರೆ ಬೇರೆ ಕಾಯ್ದೆಗಳ ಬಗ್ಗೆ ಹೋರಾಟ ಮಾಡ್ತಾರೆ। ಈ ಹೋರಾಟಗಳಿಗೆ ನಮ್ಗೆ ಏನ್ ಸಂಬಂಧ ಇದೆ ಅಂತ ತಾವು ಯೋಚನೆ ಮಾಡಬಹುದು। क्योंकि इनकी हर नीति संविधान के खिलाफ है और हर नीति का असर आपके जिंदगी पे, आपके रोजाना के जीवन पे पड़ रहा है। ನಾವಿದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀವಿ ಅಂತಂದ್ರೆ ಇವರ ಪ್ರತಿಯೊಂದು ಕ್ರಮ, ಪ್ರತಿಯೊಂದು ಹೆಜ್ಜೆ ಕೂಡ ಸಂವಿಧಾನದ ವಿರೋಧವಾಗಿದೆ। ಪ್ರತಿಯೊಂದು ಹೆಜ್ಜೆ ಕೂಡ ನಿಮ್ಮ ಒಂದು ಹಿತದ ವಿರೋಧವಾಗಿದೆ। ಪ್ರತಿಯೊಂದು ಹೆಜ್ಜೆ ಕೂಡ ನಿಮಗೆ ತೊಂದರೆ ಕೊಡೋ ರೀತಿಯಲ್ಲಿ ಇಡ್ತಾ ಇರೋದ್ರಿಂದ ನಾವೀ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು। देखिए, यहाँ कांग्रेस की सरकार है, आपकी बिजली बिल में 200 यूनिट आपको मुफ्त मिलता है। ನೋಡಿ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ। ಈ ಕಾಂಗ್ರೆಸ್ ಸರ್ಕಾರ ತಮ್ಮ ಪ್ರತಿಯೊಬ್ಬರಿಗೂ ಕೂಡ ವಿದ್ಯುತ್ತಿನ ಬಿಲ್ ಅಲ್ಲಿ 200 ಯೂನಿಟ್ ಉಚಿತವಾಗಿ ಕೊಡ್ತಾ ಇದೆ। आप देश भर में जाइए, देश भर में जाइए जहां जहां इनकी सरकारें हैं, पूरे देश भर में आप देखिए। मैं गई हूं उत्तर प्रदेश के गांव में, बिल उठा के किसान रोते हैं। देखिए दीदी, 50,000 का बिल आया है, 60,000 का बिल आया है, हमें तो बिजली ही नहीं मिली, बिल आया है। ನೀವು ಬೇಕಾದ್ರೆ ದೇಶಾದ್ಯಂತ ಎಲ್ಲಾದ್ರೂ ಓಡಾಡ್ರಿ, ಬಿಜೆಪಿ ಸರ್ಕಾರ ಇರಂತ ಯಾವ್ದಾದ್ರೂ ರಾಜ್ಯಕ್ಕೆ ಹೋಗಿ, ನಾನ್ ಖುದ್ದಾಗಿ ಓಡಾಡ್ಕೊಂಡು ಬಂದಿದ್ದೀನಿ। ಯುಪಿಗೆ ಹೋಗಿದ್ದೀನಿ, ಯುಪಿಯಲ್ಲಿ ರೈತರು ನಮಗ್ ತೋರಿಸ್ತಾರೆ ಇಲ್ಲಿನ ಸರ್ಕಾರ ನಮ್ಮ ಮೇಲೆ ಹೊರೆ ಆಗ್ತಾ ಇದೆ। 50,000 ವಿದ್ಯುತ್ತಿನ ಬಿಲ್ ತೋರಿಸ್ತಾರೆ, 60,000 ವಿದ್ಯುತ್ತಿನ ಬಿಲ್ ತೋರಿಸ್ತಾರೆ, ನಮ್ಗೆ ಹೊರೆ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂತೇಳಿ ಬಿಜೆಪಿ ರಾಜ್ಯಗಳಲ್ಲಿರ್ತಕ್ಕಂಥ ರೈತರು ನಮ್ಗೆ ಹೇಳ್ತಾರೆ। आपने कभी सोचा है कि ये क्यों हो रहा है? ತಾವು ಯಾವತ್ತಾದ್ರೂ ಯೋಚನೆ ಮಾಡಿದೀರಾ ಈ ತರ ಯಾಕೆ ಆಗ್ತಾ ಇದೆ ಅಂತೇಳಿ? आपने अडानी का नाम सुना है? ತಾವು ಅದಾನಿ ಅನ್ನಂತವರ ಹೆಸರನ್ನ
ಕೇಳಿದಿರಾ? सुना है, सुना होगा ಕೇಳಿದಿರಾ? कि अडानी जी वो उद्योगपति हैं जिनको इस देश की सारी संपत्ति सौंप दी गई है. ಅದಾನಿ ಯಾವ ರೀತಿಯಾದಂತ ಬಂಡವಾಳಶಾಹಿ ಉದ್ಯಮಿ ಆಗಿದ್ದಾರೆ ಅಂತಂದ್ರೆ ಈ ದೇಶದ ಎಲ್ಲ ಸಂಪತ್ತು ಸಂಪನ್ಮೂಲಗಳನ್ನ ಅದಾನಿ ಅವ್ರ ಕೈಗೆ ಬಿಜೆಪಿ ಸರ್ಕಾರ ಕೊಟ್ಟಿದೆ. और जब हम संसद में चीखते चिल्लाते हैं कि इनके खिलाफ अमेरिका में केस है, उसकी जांच करो, तो हमारा मुंह बंद किया करने की कोशिश होती है. क्यों? क्योंकि उस अमेरिका के केस में क्या था? यही था ना कि उन्होंने अधिकारियों को, सरकार को घूस दी ताकि आपके बिजली के बिल बढ़ा पाए. तो आपके लिए बिजली का दाम बढ़ता चला जा रहा है और उनका संरक्षण हो रहा है. ಇವತ್ತು ನಾವು ಸಂಸತ್ತಿನಲ್ಲಿ ಅದಾನಿ ಅವರ ವಿರುದ್ಧವಾಗಿ ಹೋರಾಟ ಮಾಡಿದಾಗ, ವಿದೇಶಗಳಲ್ಲಿ ಅಮೆರಿಕ ದೇಶದಲ್ಲಿ ಅದಾನಿ ಅವರ ವಿರುದ್ಧವಾಗಿ ಕ್ರಮ ಆಗಿದೆ, ಕೇಸ್ ಆಗಿದೆ ಅಂತ ಹೇಳಿದಾಗ, ನಾವು ಸದನದಲ್ಲಿ ಸಂಸತ್ತಲ್ಲಿ ಮಾತಾಡಕ್ಕೆ ಪ್ರಯತ್ನ ಮಾಡಿದಾಗ ನಮ್ಮ ಬಾಯಿಗೆ ಬೀಗ ಹಾಕಿ ಬಾಯಿ ಮುಚ್ಚಂತ ಕೆಲಸನ ಇವತ್ತು ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಅಲ್ಲಿ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದಾದ್ರೂ ಏನು? ಇದೇ ಅದಾನಿ ಅವರು ತಮ್ಮ ಅಧಿಕಾರನ ಬಳಸ್ಕೊಂಡು, ರಾಜಕಾರಣಿಗಳನ್ನ ಬಳಸ್ಕೊಂಡು, ಅಧಿಕಾರಿಗಳನ್ನ ಬಳಸ್ಕೊಂಡು ವಿದ್ಯುತ್ತಿನ ಬೆಲೆ, ವಿದ್ಯುತ್ತಿನ ದರನ ಜಾಸ್ತಿ ಮಾಡಿ ರೈತರಿಗೆ ತೊಂದರೆ ಕೊಡ್ತಾ ಇದಾರಂತ ನಾವು ಹೋರಾಟ ಮಾಡಿದ್ರೆ ನಮ್ಮ ಬಾಯಿಗಳಿಗೆ ಬೀಗ ಹಾಕ್ಸಂತ ಕೆಲಸನ ಇವತ್ತು ಬಿಜೆಪಿ ಅವರು ಮಾಡ್ತಾ ಇದಾರೆ. इसको कहते हैं संविधान के खिलाफ नीतियां बनाना. ಇದನ್ನ ನಾವು ಹೇಳ್ತಾ ಇರ್ತಕ್ಕಂಥದ್ದು ಸಂವಿಧಾನದ ವಿರೋಧವಾದಂತ ಭಾರತದ ಸೃಷ್ಟಿ ಮಾಡಂತದ್ದು. इस देश का किसान संकटों से घिरा हुआ है. ಈ ದೇಶದಲ್ಲಿರ್ತಕ್ಕಂಥ ರೈತ ನೂರಾರು ಸಂಕಷ್ಟಗಳ ಬಲೆಯಲ್ಲಿ ಸಿಕ್ಕಾಕಿ ನರಳ್ತಾ ಇದ್ದಾನೆ. एक लाख रुपए के लिए आत्महत्या करता है. 1 ಲಕ್ಷ ರೂಪಾಯಿಗೋಸ್ಕರ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾನೆ. क्योंकि कर्ज में डूबता है. ಇವತ್ತವರು ಅದರಲ್ಲಿ ಮುಳುಗ್ತಾ ಇದ್ದಾರೆ. जहां देखता है वहां महंगाई है. ಎಲ್ಲೆಲ್ಲಿ ಕಣ್ಣಾಯಿಸಿದ್ರು ಕೂಡ ಅಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ. पेट्रोल डीजल के दाम बढ़ जाते हैं. ಪೆಟ್ರೋಲ್ ಡೀಸೆಲಿನ ಬೆಲೆ ಗಗನಕ್ಕೇರೋಗಿವೆ. हर चीज पे जीएसटी भरनी पड़ती है. ट्रैक्टर पे जीएसटी, हर किसान के लिए जितनी भी चीजों का इस्तेमाल करना पड़ता है वो सब पे जीएसटी होती है. ಪ್ರತಿಯೊಂದು ವಸ್ತು ಮೇಲೂ ಕೂಡ ಇವತ್ತು ಜಿಎಸ್ಟಿನ ತೆರಿಗೆ ಕಟ್ಟಬೇಕಾಗ್ತದೆ. ರೈತನ ಬಳಸಂತ ಸಂಪನ್ಮೂಲಗಳು, ಸಂಪನ್ಮೂಲಗಳ ಮೇಲೆ ಎಲ್ಲದರಲ್ಲಿ ಕೂಡ ಇವತ್ತು ಜಿಎಸ್ಟಿ ಕಟ್ಟಂತ ಒಂದು ಹೊರೆ ರೈತನ ಮೇಲೆ ಬೀಳ್ತಾ ಇದೆ. तो वो कर्ज में डूब रहा है. ಇವತ್ತು ಅವನು ಸಾಲದಲ್ಲಿ ಮುಳುಗ್ತಾ ಇದ್ದಾನೆ. और दूसरी तरफ बड़े बड़े उद्योगपतियों को 17 लाख करोड़ का कर्ज माफ कर देती है ये सरकार. ಇವತ್ತಿವೆಲ್ಲ ನಡೀತಾ ಇರಬೇಕಾದಾಗ ಕೂಡ ರೈತನು ಈ ರೀತಿಯಾದಂತ ಸಂಕಷ್ಟದಲ್ಲಿ ಇರಬೇಕಾದಾಗ ತಾವೇನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಬಂಡವಾಳ ಶಾಹಿಗಳ 17 ಲಕ್ಷ ಕೋಟಿ ರೂಪಾಯಿಗಳ ಸಾಲನ ನೀವು ಮನ್ನಾ ಮಾಡಿದೀರಾ. ये संविधान के खिलाफ है. ಇದು ಸಂವಿಧಾನದ ವಿರೋಧಿಯಾದಂತ ಕ್ರಮಗಳು, ಹೆಜ್ಜೆಗಳು. आप सुबह उठते हो, दांत मांजते हो, टूथपेस्ट पे जीएसटी है. ಇವತ್ತು ನೀವು ಬೆಳಗ್ಗೆ ಎದ್ದೇಳ್ತೀರಾ, ಹಲ್ಲುಜ್ತೀರಾ, ಹಲ್ಲುಜ್ಜಂತ ಟೂತ್ ಪೇಸ್ಟ್ ಮೇಲೆ ಇವತ್ತು ಜಿಎಸ್ಟಿನ ಟ್ಯಾಕ್ಸ್ ತೆರಿಗೆ ಹಾಕ್ತಾರೆ. चाय पीते हो, चाय पे जीएसटी है. कॉफी पीते हो, कॉफी पे जीएसटी है. ब्रेड पे जीएसटी है. मक्खन पे जीएसटी है. ಇವತ್ತು ನೀವು ಬೆಳಗ್ಗೆ ಕುಡಿಯಂತ ಟೀ ಮೇಲಾಗಿರ್ಬೋದು, ಕಾಫಿ ಮೇಲಾಗಿರ್ಬೋದು, ನೀವು ತಿನ್ನಂತ ಬೆಣ್ಣೆ ಮೇಲಾಗಿರ್ಬೋದು, ಎಲ್ಲದ್ರ ಮೇಲೂ ಕೂಡ ಜಿಎಸ್ಟಿನ ತೆರಿಗೆ ತಾವು ಕಟ್ತೀರಾ. आपके नाश्ते पे जीएसटी है. ನಿಮ್ಮ ತಿಂಡಿ ಮೇಲೂ ಕೂಡ ಜಿಎಸ್ಟಿ ಇದೆ. आपके बच्चों के यूनिफॉर्म पे जीएसटी है. ನಿಮ್ ಮಕ್ಕಳು ಹಾಕಂತ ಯೂನಿಫಾರ್ಮ್ ಮೇಲೆ ಜಿಎಸ್ಟಿ ಹಾಕ್ತಾರೆ. पुस्तकों पे जीएसटी है. पेंसिल पे जीएसटी है. ಅವ್ರು ಓದಂತ ಪುಸ್ತಕಗಳು, ಬರೆಯಂತ ಪೆನ್ಸಿಲ್ಗಳು, ಇದ್ರ ಮೇಲೂ ಕೂಡ ಜಿಎಸ್ಟಿ ಇದೆ. मोजे जूतों पर जीएसटी है. ಅವ್ರು ಹಾಕಂತ ಪಾದ ರಕ್ಷಕಗಳ ಶೂಸ್ಗಳ ಮೇಲೆ ಜಿಎಸ್ಟಿ ಇದೆ. आप सामान खरीदने जाते हो, जीएसटी देते हो. ನೀವು ಏನಾದ್ರೂ ಸಾಮಗ್ರಿಗಳನ್ನ ಕೊಂಡ್ಕೊಳ್ಳಕ್ಕೆ ಮಾರ್ಕೆಟ್ ಹೋದ್ರೆ ಅದ್ರ ಮೇಲೆ ತಾವು ಜಿಎಸ್ಟಿ ಕಟ್ತೀರಾ. अडानी जी, अंबानी जी देते हैं टैक्स. उनकी टैक्स बड़ी है क्या? ಅದಾನಿ, ಅಂಬಾನಿ ಅವರ ಈ ಟ್ಯಾಕ್ಸ್ಗಳನ್ನ ಕಟ್ತಾರ? ಇವತ್ತವರೆಗೂ ಅವ್ರ ಟ್ಯಾಕ್ಸ್ ನ ಜಾಸ್ತಿ ಮಾಡಿದಾರ? आपकी टैक्स हर रोज बढ़ती चली जा रही है. उनकी टैक्स बड़ी नहीं है. ತಾವು ಕಟ್ತಾ ಇರ್ತಕ್ಕಂಥ ತೆರಿಗೆಗಳು ದಿನ ದಿನ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಆದ್ರೆ ಅದಾನಿ, ಅಂಬಾನಿ ಅವ್ರು ಕಟ್ತಾ ಇರ್ತಕ್ಕಂಥ ತೆರಿಗೆಗಳು ಜಾಸ್ತಿ ಆಗ್ತಾ ಇದೆಯಾ? वो हजारों करोड़ रुपए कमा रहे हैं, उनका टैक्स नहीं बढ़ता. ಅವರು ಸಾವಿರಾರು ಕೋಟಿ ರೂಪಾಯಿಗಳನ್ನ ಸಂಪಾದನೆ ಮಾಡ್ತಾವ್ರೆ. ಆದ್ರೆ ಇವತ್ತವರೆಗೂ
ಅವರ ತೆರಿಗೆಯ ದರ ಜಾಸ್ತಿ ಆಗಿಲ್ಲ. और आप जितने भी परिवार के सदस्य बाहर जाएं, काम करें, खेती में करें, मजदूरी करें, नौकरी करें, तब भी आपका पैसा काफी नहीं हो रहा है. तब भी आप अपने जीवन में संकट झेल रहे हैं, संघर्ष झेल रहे हैं. ಇವತ್ತು ನೀವು ತಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಕುಟುಂಬದ ಸದಸ್ಯರು ಮನೆಯಿಂದ ಹೊರಗಡೆ ಹೋಗಿ ದುಡಿದು ಶ್ರಮ ಹಾಕಿ ಸಂಪಾದನೆ ಮಾಡ್ಕೊಂಡು ಬಂದ್ರು ಕೂಡ ಇವತ್ತು ತಾವು ಸಂಪಾದನೆ ಮಾಡಿದಂತ ಎಲ್ಲ ಸಂಪನ್ಮೂಲಗಳನ್ನ ಸಂಗ್ರಹ ಮಾಡಿದ್ರು ಕೂಡ ಅದಿವತ್ತು ಮನೆಯನ್ನ ನಡೆಸಕ್ಕೆ ಸಾಕಾಗ್ತಾ ಇಲ್ಲ. इसी को कहते हैं संविधान विरोधी नीतियां. ಇದನ್ನೇ ನಾವು ಹೇಳಂತದ್ದು ಸಂವಿಧಾನದ ವಿರೋಧವಾದಂತ ತತ್ವ ಸಿದ್ಧಾಂತಗಳಂತೇಳಿ. यही है उसका असर. ಇದೇ ಅದರ ಪರಿಣಾಮ. कि जब सरकार, शासन, प्रशासन सिर्फ बड़े बड़े उद्योगपतियों के लिए चल रहा है. ಇದೇ ಪರಿಣಾಮ ಯಾವಾಗ ಇಲ್ಲಿರ್ತಕ್ಕಂಥ ಸರ್ಕಾರ ತನ್ನ ನೀತಿ ನಿಯಮಗಳೆಲ್ಲ ಕೂಡ ಬಂಡವಾಳ ಶಾಹಿಗಳು, ಸಾಹುಕಾರರು ಅವ್ರಿಗೋಸ್ಕರ ಮಾತ್ರ ಕೆಲಸ ಮಾಡಿದಂತ ಸಂದರ್ಭದಲ್ಲಿ. आज हम यहाँ हवाई जहाज से आए तो एयरपोर्ट में एक ड्राइवर था. ನಾವಿವತ್ತು ದೆಹಲಿಯಿಂದ ಬೆಳಗಾವಿಗೆ ವಿಮಾನದಲ್ಲಿ ಬಂದು ಇಳಿದಾಗ ಅಲ್ಲೊಬ್ಬ ಡ್ರೈವರ್ ಇದ್ದ, ಗಾಡಿ ಓಡಿಸೋ ಡ್ರೈವರ್ ಇದ್ದ. खड़गे जी उससे कन्नड़ा में बात करने लगे और उससे पूछा कि कहाँ के हो. उसने कहा मैं मैसूर का हूँ. ಅಲ್ಲಿ ಅಧ್ಯಕ್ಷರಾದಂತ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಆ ಡ್ರೈವರ್ನ ಪ್ರಶ್ನೆ ಮಾಡಿದ್ರು, ನೀನೆಲ್ಲಿನವರಪ್ಪ, ಯಾವ ಊರಿಂದ ಬಂದಿದ್ಯಾ ಅಂತೇಳಿ. ಆವಾಗ ಆ ಚಾಲಕನ ಹೇಳಿದ್ನು, ನಾನ್ ಮೈಸೂರಿನವನು ಅಂತ ಹೇಳಿದ್ನು. तो खड़गे जी ने पूछा कि फिर यहाँ कैसे हो, यहाँ रहते हो, क्या है. उसने कहा कि मैसूर का जो एयरपोर्ट है वो अभी अभी अडानी जी को दे दिया, तो एक दिन में मेरे जैसे बहुत सारे लोगों को निकाल दिया और यहाँ अलग अलग जगह भेज दिया. ಅವ್ರೇನಂತ ಹೇಳಿದ್ರಂದ್ರೆ, ಮೈಸೂರಲ್ಲಿರ್ತಕ್ಕಂಥ ವಿಮಾನ ನಿಲ್ದಾಣನ ಅದಾನಿ ಅವ್ರ ಕೈಗೆ ಕೊಟ್ರು. ಅದಾನಿ ಅವರು ಆ ಒಂದು ವಿಮಾನ ನಿಲ್ದಾಣ ತಗೊಂಡಂತ ಸಂದರ್ಭದಲ್ಲಿ ನನ್ನಂತ ಬಡವರನ್ನ, ಚಾಲಕರನ್ನ, ಸಾವಿರಾರು ಜನನ ರಾತ್ರೋರಾತ್ರಿ ಏರ್ಪೋರ್ಟ್ ಇಂದ ಹೊರಗಡೆ ಓಡಿಸಿದ್ರು ಅಂತೇಳಿ. तो आप जहां भी देखिए निजीकरण हो रहा है. ನೀವೆಲ್ಲಾದ್ರೂ ಇವತ್ತು ಸೂಕ್ಷ್ಮವಾಗಿ ಗಮನಿಸಿ, ಎಲ್ಲಾ ಕಡೆ ಕೂಡ ಈ ರೀತಿಯಾದಂತ ಧೋರಣೆಗಳನ್ನ ನಾವು ನೋಡಬಹುದು. और वो भी एक दो जनों, एक दो उद्योगपतियों को सब कुछ दिया जा रहा है. ಅದು ಕೂಡ ವಿಶೇಷವಾಗಿ ಈ ಎಲ್ಲಾ ಸಂಪನ್ಮೂಲಗಳನ್ನು ಕೂಡ ಆಯ್ದ ಒಂದೆರಡು ಉದ್ಯೋಗಪತಿಗಳಿಗೆ, ಬಂಡವಾಳ ಶಾಹಿಗಳಿಗೆ ಒಪ್ಸಂತ ಕೆಲಸ ಆಗ್ತಾ ಇದೆ. अब इसका सबसे पहला असर क्या है? ಆದ್ರಿಂದ ಮೊದಲನೇ ಪರಿಣಾಮ ಏನಂತೆ? कि आरक्षण खत्म होता है. आरक्षण खत्म होता है. ಇವತ್ತು ಆ ರೀತಿಯಾದಂತ ಕೆಲಸಗಳಿಂದ ಏನ್ ನಮ್ಮಲ್ಲಿರ್ತಕ್ಕಂಥ ರಿಸರ್ವೇಶನ್ ಇತ್ತು, ರಿಸರ್ವೇಶನ್ ಮುಗೀತು. इन्होंने लैटरल एंट्री के जरिए इतनी सारी जो नौकरियां हैं वो अलग कर दी हैं. आरक्षण को खत्म करने की कोशिश की है. ಇವತ್ತು ಇವರು ಪಾರ್ಶ್ವ ಪ್ರವೇಶದ ಮುಖಾಂತರವಾಗಿ, ಲ್ಯಾಟ್ರಲ್ ಎಂಟ್ರಿ ಪಾರ್ಶ್ವ ಪ್ರವೇಶದ ಮುಖಾಂತರವಾಗಿ ಬೇರೆ ಬೇರೆ ಹುದ್ದೆಗಳನ್ನ ತುಂಬಿಸೋದಕ್ಕೋಸ್ಕರ ಅವರು ಬೇರೆ ರೀತಿಗಳನ್ನ, ನಿಯಮಗಳನ್ನ ಮಾಡಿ ಇವತ್ತು ನಮ್ಮಲ್ಲಿರ್ತಕ್ಕಂಥ ಮೀಸಲಾತಿಯ ಪದ್ಧತಿ ಏನಿತ್ತು ಅದನ್ನ ಮೊಟಕುಗೊಳಿಸಂತ ಪ್ರಯತ್ನ ಮಾಡ್ತಾ ಇದ್ದಾರೆ. इसको कहते हैं संविधान विरोधी नीतियां. ಇದನ್ನೇ ನಾವು ಹೇಳಂತದ್ದು ಸಂವಿಧಾನ ವಿರೋಧ ಧೋರಣೆಗಳಂತ ಹೇಳಿ, ನಿಯಮಗಳಂತ ಹೇಳಿ. तो जब हम संविधान की बात करते हैं, जब हम कहते हैं कि ये संविधान को कमजोर कर रहे हैं, असल में हम क्या कह रहे हैं? ನಾವಿವತ್ತು ಸಂವಿಧಾನದ ವಿಷಯಗಳನ್ನ ಪ್ರಸ್ತಾಪ ಮಾಡಿದಾಗ, ನಾವು ಯಾವಾಗ ಇವರು ಸಂವಿಧಾನನ ಕುಗ್ಸಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನಾವು ಹೇಳ್ತಾ ಇರ್ತಕ್ಕಂಥ ವಿಷಯಗಳು, ವಿಚಾರಗಳೇನು? हम ये कह रहे हैं कि ये इस देश की जनता को कमजोर कर रहे हैं, कि देश के लोकतंत्र को कमजोर कर रहे हैं, कि आपके जिंदगी में संकट को बढ़ा रहे हैं, संघर्ष को बढ़ा रहे हैं, आपको कमजोर कर रहे हैं. ಇವತ್ತು ನಾವು ಹೇಳ್ತಾ ಇರ್ತಕ್ಕಂಥದ್ದೇನಂತಂದ್ರೆ, ಇವ್ರು ಸಂವಿಧಾನನ ವಿರೋಧ ಮಾಡುವ ಮುಖಾಂತರವಾಗಿ, ಸಂವಿಧಾನನ ತೆಗೆಯಂತ ಪ್ರಯತ್ನ ಮಾಡುವ ಮುಖಾಂತರವಾಗಿ ನಮ್ಮಲ್ಲಿರ್ತಕ್ಕಂಥ ಪ್ರಜಾಪ್ರಭುತ್ವನ ತೆಗೆಯಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿರ್ತಕ್ಕಂಥ ಸಂಕಷ್ಟಗಳಿಗೆ, ನಿಮಗೆ ತೊಂದರೆಗಳನ್ನ ಜಾಸ್ತಿ ಮಾಡ್ತಾ ಇದ್ದಾರೆ, ನಿಮ್ಮನ್ನ ತೊಂದರೆಗಳ ಬಲೆಯಲ್ಲಿ ಬೀಸಿ ಸಿಕ್ಕಾಕ್ಸ್ತಾ ಇದ್ದಾರೆ ಅಂತ. तो आपको समझना पड़ेगा कि ये जो संविधान है ये आपका है. ಇವತ್ತು ತಾವು ಯೋಚನೆ ಮಾಡಬೇಕು, ತಾವು ತಿಳ್ಕೋಬೇಕಾಗಿದೆ, ಈ ಒಂದು ಸಂವಿಧಾನ ಏನಿದೆ ಇದು ನಿಮ್ಮ ಸಂವಿಧಾನ. आपके जीवन में इससे बड़ी कोई चीज नहीं है. ನಿಮ್ಮ ಜೀವನದಲ್ಲಿ
ನಿಮ್ಮ ಬದುಕಿನಲ್ಲಿ ಈ ಸಂವಿಧಾನಕ್ಕಿಂತ ದೊಡ್ಡದು ಬೇರೆ ಯಾವುದೂ ಕೂಡ ಇಲ್ಲ ಅಂತ ನೀವು ತಿಳ್ಕೋಬೇಕಾಗುತ್ತೆ. यही आपको अन्याय से बचाता है. ಇದು ಈ ಸಂವಿಧಾನ ನಿಮ್ಮನ್ನ ಅನ್ಯಾಯದಿಂದ ಕಾಪಾಡುತ್ತೆ. यही आपको न्याय का अधिकार देता है. ಈ ಸಂವಿಧಾನ ನಿಮ್ಗೆ ನ್ಯಾಯದ ಅಧಿಕಾರನ ನಿಮ್ ಕೈ ಕೊಡುತ್ತೆ. यही आपको शिक्षा का अधिकार देता है. ಇದೇ ನಿಮಗೆ ಶಿಕ್ಷಣದ ಅವಕಾಶನ ಕೊಡುತ್ತೆ. भोजन का अधिकार देता है. ಈ ಸಂವಿಧಾನ ನಿಮ್ಗೆ ಆಹಾರ ಊಟದ ಅವಕಾಶ ಕೊಡುತ್ತೆ. आवाज उठाने का अधिकार देता है. ನಿಮ್ಮ ಧ್ವನಿ ಎತ್ತಿ ಮಾತಾಡಂತ ಅವಕಾಶ ಈ ಸಂವಿಧಾನ ಕೊಡುತ್ತೆ. सरकार के खिलाफ आंदोलन करने का अधिकार देता है. ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡಂತ ಅವಕಾಶ ಈ ಸಂವಿಧಾನ ಕೊಡುತ್ತೆ. ये जो हमारे सेना, ये जो हमारे पुलिस वाले यहाँ खड़े हैं, कर्मचारी खड़े हुए हैं सरकार के, इनको सुरक्षित रखता है. ಈ ಒಂದು ಇವತ್ತು ನಮ್ಮನ್ನ ಕಾಪಾಡ್ತಾ ಇರ್ತಕ್ಕಂಥ ಆರಕ್ಷಕರೇನಿದ್ದಾರೆ, ಪೊಲೀಸ್ ಏನಿದ್ದಾರೆ, ಇವತ್ತು ಅವ್ರನ್ನ ಸುರಕ್ಷಿತವಾಗಿರಂತ ಕೆಲಸನ ಈ ಸಂವಿಧಾನ ಮಾಡುತ್ತೆ. ये आज अपने पुराने पेंशन के लिए गिड़गिड़ा रहे हैं. ಇವತ್ತು ಇವರು ಅವರ ಪೆನ್ಷನ್ಗೋಸ್ಕರ ಆಕಾಶದ ಕಡೆ ನೋಡ್ತಾ ಇದ್ದಾರೆ. क्योंकि आज की सरकार हर रोज संविधान पर हमला करती है. ಯಾಕಂತಂದ್ರೆ ಇವತ್ತು ಭಾರತ ದೇಶದಲ್ಲಿರ್ತಕ್ಕಂಥ ಈ ಸರ್ಕಾರ ಪ್ರತಿ ದಿನ ಸಂವಿಧಾನದ ಮೇಲೆ ಹಲ್ಲೆ ಆಕ್ರಮಣ ಮಾಡ್ತಾ ಇದೆ. तो समझ लीजिए यही आपका लोकतंत्र है. ಮತ್ತೆ ನೀವು ತಿಳ್ಕೊಂಡ್ಬಿಡ್ರಿ, ಈ ಸಂವಿಧಾನ ಇದೇ ತಮ್ಮನ್ನು ಕಾಪಾಡಕ್ಕಿರ್ತಕ್ಕಂಥದ್ದು. और यही आपको सुरक्षित रखेगा. ಮತ್ತೆ ಇದೇ ಸಂವಿಧಾನ ನಿಮ್ಮನ್ನೆಲ್ಲರನ್ನೂ ಕೂಡ ಸುರಕ್ಷಿತವಾಗಿ ಇಟ್ಟಿರುತ್ತೆ ಅಂತ ಹೇಳಿ. और जो अपनी राजनीति के लिए, अपनी सत्ता के लिए इसको कमजोर करने की कोशिश कर रहे हैं, इसको बदलने, इसको खत्म करने की कोशिश कर रहे हैं, उनको पहचानिए. ಇವತ್ತು ತಾವು ತಿಳ್ಕೊಳ್ಳಿ, ಯಾರು ಅವರ ರಾಜಕೀಯದ ಬೇಳೆಗಳನ್ನ ಬೇಯಿಸ್ಕೊಳ್ಳಕ್ಕೆ, ಯಾರವರ ರಾಜಕೀಯದ ಅಸ್ತಿತ್ವನ ಉಳಿಸ್ಕೊಳ್ಳೋಕ್ಕೋಸ್ಕರ ಈ ಸಂವಿಧಾನದ ಮೇಲೆ ಹಲ್ಲೆ ಮಾಡಿ ಬದಲಾವಣೆ ಮಾಡಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದನ್ನ ಕ್ಷೀಣಿಸಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವ್ರು ಯಾರು ಅಂತೇಳಿ ತಾವೆಲ್ಲರೂ ಮನ್ಸಿಟ್ಟಿ ಗಮನಿಸಿ. तय कर लीजिए, मन बना लीजिए कि आप इस पर आंच नहीं आने देंगे. ತಾವು ಗಟ್ಟಿ ಮನಸ್ಸು ಮಾಡ್ಕೊಳ್ರಿ, ಧೈರ್ಯ ಮಾಡ್ಕೊಳ್ರಿ, ಹೋರಾಟ ಮಾಡಕ್ ತಯಾರಾಗಿ. ಯಾಕಂತಂದ್ರೆ ಈ ಸಂವಿಧಾನದ ಮೇಲೆ ಯಾವುದೇ ಒಂದು ರೀತಿಯಾದಂತ ಒಂದು ಕಪ್ಪು ಚುಕ್ಕೆ ಕೂಡ ಬರಕ್ ಬಿಡಲ್ಲ ಅಂತೇಳಿ ತಾವು ತೀರ್ಮಾನ ಮಾಡ್ಕೊಳ್ಳಿ. आप अपना अपमान नहीं सहेंगे, अपने संविधान का अपमान नहीं सहेंगे, बाबा साहेब का अपमान नहीं सहेंगे. ತಾವು ತಮ್ಮ ಅವಮಾನನ ಸಹಿಸಬೇಡಿ, ಸಂವಿಧಾನದ ಅವಮಾನನ ಸಹಿಸಬೇಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೇಲೆ ಮಾಡಿರ್ತಕ್ಕಂಥ ಅವಮಾನನ ತಾವು ಸಹಿಸಬೇಡ್ರಿ. आज इस मंच पर बैठे तमाम नेताओं के साथ एक संकल्प कीजिए. ಇವತ್ತು ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಾಯಕರ ಜೊತೆ ತಾವೊಂದು ಸಂಕಲ್ಪ ಮಾಡಿ कि जिस तरह से ये संविधान आपको सुरक्षित रखता है, उसी तरह से आप अपनी जान दे देंगे, लेकिन आप इस संविधान को सुरक्षित रखेंगे. ತಾವೊಂದು ಸಂಕಲ್ಪ ಮಾಡಿ ಯಾವ ರೀತಿಯಲ್ಲಿ ಈ ಒಂದು ಸಂವಿಧಾನ ತಮ್ಮನ್ನ ಸುರಕ್ಷಿತವಾಗಿ ಇಟ್ಟಿದೆಯೋ ಆ ರೀತಿಯಲ್ಲಿ ತಾವು ಬೇಕಾದ್ರೆ ತಮ್ಮ ಪ್ರಾಣನ ಕೊಡ್ತೀರಾ, ಆದ್ರೆ ಈ ಸಂವಿಧಾನನ ಬದಲಾಯಿಸಕ್ಕೆ, ಹಲ್ಲೆ ಆಗಕ್ಕೆ ಅವಕಾಶ ಮಾಡಲ್ಲ ಅಂತೇಳಿ ತಾವೆಲ್ಲ ಕೂಡ ಪಣ ತೊಟ್ಕೊಳ್ಳಿ. यहाँ मंच पे बैठा एक एक नेता आपके लिए, संविधान के लिए, इस देश के लिए समर्पित है. ಇವತ್ತು ಈ ವೇದಿಕೆ ಮೇಲಿರ್ತಕ್ಕಂಥ ಪ್ರತಿಯೊಬ್ಬ ನಾಯಕ ಕೂಡ ತಮಗೋಸ್ಕರ, ಈ ಸಂವಿಧಾನಕ್ಕೋಸ್ಕರ, ಈ ದೇಶಕ್ಕೋಸ್ಕರ ಯಾವೊಂದು ತ್ಯಾಗ ಮಾಡಕ್ಕೂ ಕೂಡ ತಯಾರಾಗಿದ್ದಾರೆ. मेरे भाई, बड़े भाई यहाँ आज आ नहीं पाए क्योंकि उनकी तबीयत खराब है, लेकिन हर रोज वे संविधान के लिए लड़ते हैं, इसके लिए जान देने के लिए तैयार है. ಇವತ್ತು ನಮ್ಮ ದೊಡ್ಡಣ್ಣವರಾದಂತ ರಾಹುಲ್ ಗಾಂಧೀಜಿ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಅನಾರೋಗ್ಯದ ಕಾರಣದಿಂದ ಬರಕ್ಕಾಗಿಲ್ಲ. ಆದ್ರೆ ತಾವೆಲ್ಲ ತಿಳ್ಕೊಳ್ಳಿ, ತಮಗೋಸ್ಕರ, ಈ ಸಂವಿಧಾನಕ್ಕೋಸ್ಕರ, ಈ ದೇಶಕ್ಕೋಸ್ಕರ ರಾಹುಲ್ ಗಾಂಧೀಜಿ ಅವರು ಪ್ರತಿ ದಿನ ಪ್ರತಿ ಕ್ಷಣ ಹೋರಾಟ ಮಾಡ್ತಾ ಇದ್ದಾರೆ ಅಂತೇಳಿ. और इसीलिए ये सरकार राहुल गांधी से डरती है. ಅದಕ್ಕೋಸ್ಕರನೇ ಈ ಬಿಜೆಪಿ ಸರ್ಕಾರ ರಾಹುಲ್ ಗಾಂಧೀಜಿ ಅವ್ರನ್ನ ನೋಡಿದ್ರೆ ಭಯ ಬಿಟ್ಟು ನಡುಗುತ್ತೆ. जब राहुल गांधी संसद में खड़े होते हैं बात करने के लिए, बोलने के लिए, न्याय मांगने के लिए, आपके लिए, तब ये सरकार कुछ भी करती है, उस संसद को उस दिन रद्द करने की कोशिश करती है, बंद करने की कोशिश करती है, क्योंकि डरती है इनसे. ರಾಹುಲ್ ಗಾಂಧೀಜಿ ಅವರು ತಮ್ಮ ಪರವಾಗಿ, ಈ ದೇಶದ ಸಾರ್ವಜನಿಕರ ಪರವಾಗಿ, ಸಂವಿಧಾನದ ಪರವಾಗಿ ಸಂಸತ್ತಿನಲ್ಲಿ ನಿಂತು ಮಾತಾಡಕ್ಕೆ ಪ್ರಾರಂಭ ಮಾಡ್ತಾ ಇದ್ದಂಗೆನೆ ಅಧಿಕಾರದ ಪಕ್ಷದವರು ಸಂಸತ್ತಿನ
ಕೆಡಿಸಂತ ಕರೆದಂತ ಪ್ರಯತ್ನ ಮಾಡಂತದ್ದು, ಅವ್ರ ಮಾತಾಡಕ್ ಅವಕಾಶ ಕೊಡದೆ ಇರ್ತಕ್ಕಂಥದ್ದು, ಅವ್ರ ಮಾತಿಗೆ ಮೊಟಕುಗೊಳಿಸಂತ ಪ್ರಯತ್ನ ಯಾಕೆ ಮಾಡ್ತಾರಂತಂದ್ರೆ ಅಧಿಕಾರದಲ್ಲಿರ್ತಕ್ಕಂಥ ಬಿಜೆಪಿಗೆ ರಾಹುಲ್ ಗಾಂಧೀಜಿ ಅವ್ರನ್ನ ನೋಡಿದ್ರೆ ಹೆದರಿಕೆ ಇದೆ, ನಡ್ಕ ಇದೆ, ಭಯ ಇದೆ. और ये सरकार उनको देखकर कांपती इसलिए है क्योंकि वो सच्चाई की लड़ाई लड़ रहे हैं. ಇವತ್ತು ಈ ಸರ್ಕಾರ ರಾಹುಲ್ ಗಾಂಧೀಜಿ ಅವ್ರನ್ನ ನೋಡಿದ್ರೆ ಯಾಕೆ ನಡಗುತ್ತೆ ಅಂತ ಹೇಳಿದ್ರೆ ರಾಹುಲ್ ಗಾಂಧೀಜಿ ಅವರು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಸತ್ಯದ ಪರವಾಗಿ. इन पे केस डाले हैं, ईडी के केस, तमाम केस, कैसे कैसे इधर महाराष्ट्र में, कहीं बिहार में, कहीं उत्तर प्रदेश में, हर जगह केस डाले हैं. राहुल गांधी नहीं डरेंगे. ಇವತ್ತು ರಾಹುಲ್ ಗಾಂಧೀಜಿ ಅವ್ರ ಮೇಲೆ ನೂರಾರು ಸುಳ್ಳು ಕೇಸ್ಗಳು ಹಾಕವ್ರೆ, ಬೇರೆ ಬೇರೆ ರೀತಿಯಾದಂತ ಕೇಸ್ಗಳು ಹಾಕವ್ರೆ, ಇಡಿ ಐಟಿ ಕೇಸ್ಗಳು ಹಾಕವ್ರೆ, ಉತ್ತರ ಪ್ರದೇಶ ರಾಜಸ್ಥಾನದಲ್ಲಿ ಕೇಸ್ ಆಗವ್ರೆ. ಆದ್ರೆ ಎಷ್ಟೇ ನೂರಾರು ಕೇಸ್ ಆಗ್ಲಿ ರಾಹುಲ್ ಗಾಂಧೀಜಿ ಅವರು ಆ ಯಾವ ಕೇಸ್ಗಳಿಗೂ ಹೆದರಂತ ಗಂಡಲ್ಲ. न राहुल गांधी जी डरेंगे, न मल्लिकार्जुन खड़गे जी डरेंगे, न इस मंच पे बैठा कोई भी नेता डरेगा, ना मैं डरूंगी, क्योंकि हमारी विचारधारा लड़ने की है, सच्चाई की है, डरने और कांपने की नहीं है. ಇವತ್ತು ರಾಹುಲ್ ಗಾಂಧೀಜಿ ಅವರಾಗಿರ್ಬೋದು, ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆಜಿ ಅವರಾಗಿರ್ಬೋದು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮುಖಂಡರಾಗಿರ್ಬೋದು, ನಾನಾಗಿರ್ಬೋದು, ನಾವು ಯಾರು ಕೂಡ ಹೆದರಂತ ಜಾಯಮಾನನೇ ಇಲ್ಲ. ಯಾಕಂತಂದ್ರೆ ನಾವಿವತ್ತು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಸತ್ಯ ನಿಷ್ಠೆಯ ಬಗ್ಗೆ. ನಮ್ಮ ಹೋರಾಟ ನಿರಂತರವಾಗಿ ನಾವು ಮಾಡ್ಕೊಳ್ತಾ ಇರ್ತೀವಿ, ಯಾರಿಗೂ ಹೆದರಲ್ಲ ಅಂತ ಹೇಳ್ತೀವಿ. बीजेपी और आरएसएस की तरह कायरों की विचारधारा नहीं है हमारी, ये है हमारी विचारधारा. इसके लिए मर मिटने के लिए तैयार हैं हम. ಬಿಜೆಪಿ ಅವರ ವಿಚಾರಧಾರೆಗಳು ನಮ್ದಲ್ಲ, ಆರ್ಎಸ್ಎಸ್ ನ ವಿಚಾರಧಾರೆ ನಮ್ದಲ್ಲ, ನಮ್ದೇನೆ ಬೇರೆ ಆದಂತ ವಿಚಾರಧಾರೆ. ಈ ಸಂವಿಧಾನವೇ ನಮ್ಮ ವಿಚಾರಧಾರೆ. ಈ ಸಂವಿಧಾನಕ್ಕೋಸ್ಕರ ಜೀವ ಕೊಡಕ್ಕೆ, ತ್ಯಾಗ ಮಾಡಕ್ಕೆ, ಬಲಿದಾನಕ್ಕೆ ನಾವೆಲ್ಲಕ್ಕೂ ತಯಾರಾಗಿದ್ದೇವೆ. आपके लिए न्याय के लिए, आपकी समानता के लिए, आपके लोकतंत्र के लिए मर मिटने के लिए तैयार हैं हम. ನಾವು ನಿಮ್ಗೋಸ್ಕರ, ನಿಮ್ಮ ಜೀವಗಳಿಗೋಸ್ಕರ, ನಿಮ್ಮ ಸಮಾನತೆಗೋಸ್ಕರ, ಈ ಪ್ರಜಾಪ್ರಭುತ್ವಗೋಸ್ಕರ, ತಮ್ಮೆಲ್ಲರಿಗೋಸ್ಕರ ನಾವು ನಮ್ಮ ಉಸಿರನ್ನ, ರಕ್ತನ, ಜೀವನ, ತ್ಯಾಗ, ಬಲಿದಾನ ಮಾಡಕ್ಕೆ ನಾವೆಲ್ಲರೂ ಕೂಡ ತಯಾರಾಗಿದ್ದೇವೆ. हमारी परंपरा शहीदों की परंपरा है, जेल से माफी की चिट्ठी लिखने की परंपरा नहीं है. ನಮ್ಮ ಒಂದು ಪರಂಪರೆ, ನಮ್ಮ ಇತಿಹಾಸ ಯಾವ ತರದ್ದಂತ ಹೇಳಿದ್ರೆ ಈ ದೇಶಕ್ಕೆ ಬಲಿದಾನ, ಪ್ರಾಣ ಕೊಡಂತ ಒಂದು ಇತಿಹಾಸ ನಮ್ದು. ಜೇಲಲ್ಲಿ ಕೂತ್ಕೊಂಡು ಬ್ರಿಟಿಷರಿಗೆ ಕ್ಷಮಾಪಣೆಯ ಪತ್ರ ಬರಂತ ಇತಿಹಾಸ ಅಲ್ಲ ನಮ್ದು. और वही परंपरा इस देश के एक एक देशवासी की परंपरा है. ಆ ಪರಂಪರೆ ಏನಿದೆ ಹೋರಾಟದ್ದು, ಈ ದೇಶದ ಪ್ರತಿಯೊಬ್ಬ ಪ್ರಜೆ, ನಾಗರಿಕರ ಇತಿಹಾಸ ಇದೇ ಆಗಿದೆ. आप सभी उस परंपरा से उभरे हो. इस स्वतंत्रता संग्राम ने हमें स्वतंत्रता दी. आप स्वतंत्र भारत के देशवासी हो. ये आपकी परंपरा है, सच्चाई की परंपरा है. ಈ ಒಂದು ಇತಿಹಾಸ ಏನಿದೆ, ಈ ಒಂದು ಪರಂಪರೆ ಏನಿದೆ ನಮ್ದು, ದೇಶಕ್ಕಾಗಿ ಹೋರಾಟ ಮಾಡಿ ಸ್ವತಂತ್ರಕ್ಕಾಗಿ ಪ್ರಾಣ ಕೊಟ್ಟಂತ ತಮ್ಮ ಪೂರ್ವಜರ ರಕ್ತ ತಮ್ಮಲ್ಲಿ ಹರಿತಾ ಇರ್ತಕ್ಕಂಥ ಒಂದು ಭಾವನೆಯಲ್ಲಿ ತಾವೆಲ್ಲರೂ ಕೂಡ ಈ ಒಂದು ಪರಂಪರೆನ ಉಳಿಸ್ಕೊಳ್ಳುವಂತ ಕೆಲಸನ ಒಗ್ಗಟ್ಟಾಗಿ ಮಾಡಬೇಕು ಅಂತ ಮನವಿ ಮಾಡ್ತೀನಿ. इससे पीछे मत हटो, निडर हो जाओ, लड़ो अपने अधिकारों के लिए और इस सरकार के खिलाफ जो तुम्हारे अधिकारों को कमजोर करती है और तुम्हें कमजोर करने की कोशिश करती है. ಇವತ್ತು ಈ ಒಂದು ನಿಲುವಿನಿಂದ ತಾವು ದಯವಿಟ್ಟು ಹೆಜ್ಜೆ ಹಿಂದೆ ಇಡಬೇಡಿ. ಧೈರ್ಯವಾಗಿ ಮುನ್ನುಗ್ಗಿ ನಿಮ್ಮ ಹಕ್ಕುಗಳನ್ನ, ಸಮಾನತೆನ, ಸಂವಿಧಾನನ ಕಿತ್ಕೋತಾ ಇರ್ತಕ್ಕಂಥ ಈ ಒಂದು ದುಷ್ಟ ಸರ್ಕಾರದ ವಿರುದ್ಧವಾಗಿ ತಾವೆಲ್ಲರೂ ಕೂಡ ಹೋರಾಟ ಮಾಡಿ ಮುನ್ನುಗ್ಗಿ ಅಂತ ಕೇಳ್ತೀನಿ. एक बार मेरे साथ जोर से बोलो, जय बापू, और जोर से जय बापू, जय भीम, जय संविधान. धन्यवाद.